ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಶಾಖೆ ಚಿಕ್ಕಬಳ್ಳಾಪುರ ಇವರ ವತಿಯಿಂದ ನಗರದ ಬ್ಯಾಂಕುಗಳ ಮುಂದೆ ಮೈಕ್ರೋ ಫೈನಾನ್ಸ್ ವಿರುದ್ಧ ಪ್ರತಿಭಟನೆ. ಬ್ಯಾಂಕುಗಳ ಮುಂದೆ ರೈತರಿಂದ ನೋಟಿಸ್ ಎಂಬ ಭೀತಿ ಪತ್ರ ಅಂಟಿಸಿದರು. ಬಡವರ ರೈತರ ರಕ್ತ ಇರಲು ಬರುವ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಎಚ್ಚರಿಕೆಯ ದಿನವಾಗಿ ಆಚರಣೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳೇ ಊರುಗಳಿಗೆ ಕಾಲಿಟ್ಟರೆ ಉಳಿಗಾಲವಿಲ್ಲ ಎಂದು ಹೇಳುತ್ತಾ ರೈತರು ಘೋಷಣೆ ಕೂಗಿದರು. ಭಕ್ತರಳ್ಳಿ ಪ್ರತೀಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಮುನಿಕೆಂಪಣ್ಣ ರಾಜ್ಯ ಉಪಾಧ್ಯಕ್ಷರು, ಕದಿರೇಗೌಡ, ಮುನೇಗೌಡ, ಕೆಂಪಣ್ಣ, ನಾರಾಯಣಸ್ವಾಮಿ ಬ್ಯಾಂಕ್ ವ್ಯವಸ್ಥಾಪಕರೊಂದಿಗೆ ಮಾತನಾಡಿದರು. ಹಾಗಾಗಿ ಇವತ್ತು ನಮ್ಮ ಪ್ರೊಫೆಸರ್ ಅವರು ಹುಟ್ಟಿದಬ್ಬ. ಹಾಗಾಗಿ ಡೈರೆಕ್ಟ್ ಆಕ್ಷನ್ ಅಂತೇಳಿ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರದ ಬ್ಯಾಂಕ್ಗಳ ಮುಂದೆ ಹೋಗಿ ಒಂದು ಎಚ್ಚರಿಕೆಯನ್ನು ಕೊಟ್ಟು ಒಂದು ನೋಟಿಸನ್ನು ಕೊಡ್ತಾ ಇದ್ದೀವಿ. ಇಷ್ಟು ದಿನ ನೀವು ಬ್ಯಾಂಕ್ಗಳವರು ಬಂದು ಹಳ್ಳಿಗಳಿಗೆ ರೈತರು ನೋಟಿಸ್ ಕೊಡ್ತಾ ಇದ್ದೀವಿ, ನೀವು ಜಪ್ತಿ ಮಾಡ್ತೀವಿ ಅಂತ ಈಗ ನಾವು ಕೊಡ್ತಾ ಇದ್ದೀವಿ, ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಅಲ್ಲಲ್ಲ ನಾನು RBI ನೀತಿಯನ್ನು ಅನುಸರಿಸಿ ನೀವು ಬೆಳಗ್ಗೆ 6 ಗಂಟೆ ಬರೋದಾಗಲಿ ತೊಂದರೆ ಕೊಡೋದಾಗಲಿ ಮಾಡಿದ್ರೆ ನಾವು ಶಾಶ್ವತವಾಗಿ ಬಂದು ಬ್ಯಾಂಕ್ ಬೀಗ ಹಾಕ್ತೀವಿ, ಪ್ರತಿಭಟನೆ ಮಾಡ್ತೀವಿ. ಚಕ್ರಬಡ್ಡಿ ಅಂತ ಹೇಳ್ಬಿಟ್ಟು ಆ ರೈತನಿಗೆ ಹಿಂಸೆ ಕೊಡಕ್ಕೆ ಕಾರಲ್ಲಿ ಬರೋದು, 4-5 ಜನ ಬರೋದು, ಗುಂಡಾಗಳನ್ನ ಕಳ್ಸೋದು, ಈ ಪ್ರವರ್ತನೆ ಮಾಡ್ತಾ ಇದೆ ನಿಮ್ಮ ಮಹೇಂದ್ರ ಕೋಟಕ್ ಬ್ಯಾಂಕ್ ಅಲ್ಲಿ. ಭಕ್ತರಹಳ್ಳಿ ಪ್ರತೀಶ್ ಮಾತನಾಡಿ, ಮೈಕ್ರೋ ಫೈನಾನ್ಸ್ಗಳು RBI ಸುತ್ತೋಲೆಗಳು ಪಾಲಿಸಬೇಕು. ಸರ್ಕಾರ ಬಡವರ ಮತ್ತು ರೈತರ ಪರ ಧ್ವನಿ ಎತ್ತುವಂತ ಕೆಲಸ ಮಾಡಬೇಕು. ಮಾನ್ಯ SP ಯವರು ಮೈಕ್ರೋ ಫೈನಾನ್ಸ್ಗಳ ಸಭೆ ಕರೆದು ಎಚ್ಚರಿಕೆ ನೀಡಬೇಕು ಎಂದರು. ರಾಜ್ಯ ಸರ್ಕಾರಕ್ಕೂ ಮತ್ತು ರಾಜ್ಯಪಾಲರಿಗೂ ಕೂಡ ಇಡೀ ರಾಜ್ಯದ ಜನತೆ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಎಷ್ಟು ಖಾಸಗಿ ಮೈಕ್ರೋ ಫೈನಾನ್ಸ್ಗಳಿದ್ದಾವೆ ಎಲ್ಲ ಮೈಕ್ರೋ ಫೈನಾನ್ಸ್ಗಳ ಕಚೇರಿ ಮುಂದೆ ಹೋಗಿ ಹೊರಗಡೆ ಇಷ್ಟು ದಿವಸ ಖಾಸಗಿ ಬ್ಯಾಂಕ್ಗಳು ರೈತರಿಗೆ ನೋಟಿಸ್ ಕೊಟ್ಟು ಇದು ಮಾಡ್ತಾಯಿದ್ರು. ಆದರೆ ಇವತ್ತು ನಾವು ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಹುಷಾರ್, ಹಳ್ಳಿ ಒಳಗೆಲ್ಲ ಕಾಲಿಟ್ಟರೆ ಹುಷಾರ್. ನೀವು RBI ನೀತಿಯನ್ನೇನು ಅನುಸರಿಸಿ ಹಳ್ಳಿಗಳಿಗೆ ಕಾಲಿಟ್ಟು ಅವರ ಪ್ರಾಣಗಳಿಗೆ ಏನಾದರೂ ತೊಂದರೆ ಕೊಟ್ಟರೆ ನಾವು ನಿಮ್ಮ ಮುಂದೆ ಬಂದು ಇಲ್ಲಿ ಕಚೇರಿಗೆ ಬೀಗ ಹಾಕ್ತೇವೆ ಅಂತೇಳಿ ಎಚ್ಚರಿಕೆಯನ್ನು ನೋಟಿಸನ್ನು ಅವರು ಯಾರು ಕಚೇರಿಯ ವ್ಯವಸ್ಥಾಪಕರು ಇರ್ತಾರೆ ಅವ್ರನ್ನ ಹೊರಗಡೆ ಕಳಿಸಿ ಆ ಕಚೇರಿಯ ಮುಂಭಾಗ ಒಂದು ಅಂಟಿಸೋದ್ರ ಮುಖ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಕೂಡಲೇ ಜಿಲ್ಲಾ ಎಲ್ಲ ಏನು ಮೈಕ್ರೋ ಫೈನಾನ್ಸ್ಗಳು ಕೂಡ ಇವತ್ತು ರೈತರಿಗೆ ಯಾವುದೇ ರೀತಿ ತೊಂದರೆ ಕೊಡದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತೇಳಿ ಈ ಮಾಧ್ಯಮ ಮುಖಾಂತರ ಕೇಳ್ತಾ ಇದ್ದೀವಿ. ಇದೇ ರೀತಿ ಇವತ್ತು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠರಿಗೂ ಕೂಡ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಏನಪ್ಪ ಅಂದರೆ ಇವತ್ತು ಕೂಡ ಜಿಲ್ಲೆಯ ಹಲವಾರು ಠಾಣೆಗಳಲ್ಲಿ ನೊಂದವರು ಠಾಣೆಗೆ ಹೋದರೆ ದೂರು ಸ್ವೀಕರಿಸಲ್ಲ. ಕಾರಣ ಹೇಳಿದ್ರೆ ಸಾಲ ತಗೊಳ್ಳುವಾಗ ನಾವು ಇದ್ವಾ, ಇವಾಗ ಯಾಕೆ ಕೊಡ್ತಾ ಇದ್ದೀರಿ ಅಂಥೇಳಿ ಒಂದು ದಬ್ಬಾಳಿಕೆಯನ್ನು ಮಾಡ್ತಾರೆ ಕೆಲವು ಠಾಣೆಗಳಲ್ಲಿ. ಯಾಕಂದರೆ ಇವತ್ತು ಕಾನೂನಿದೆ, RBI ಗೈಡೆನ್ಸ್ ಇದೆ. RBI ಏನು ಹೇಳುತ್ತೆ ಅಂದರೆ ಬೆಳಗಿನ ಜಾವ 9 ಗಂಟೆಯ ಒಳಗಡೆ ಸಂಜೆ 5 ಗಂಟೆ ಒಳಗಡೆ ಯಾವುದೇ ಹಳ್ಳಿಗಳಿಗೆ ಹೋಗೋಂತಿಲ್ಲ, ಮತ್ತು ಅವರಿಗೆ ನಿಷೇಧ ಇರುವಂತಿಲ್ಲ, ಮತ್ತು ಅವರ ವಸ್ತುಗಳನ್ನು ಜಪ್ತಿ ಮಾಡುವಂತಿಲ್ಲ. ಇದು RBI ಸೋತಲೆ. ಆದರೆ ಇವತ್ತು ಏನು ಮಾಡ್ತಾಯಿದ್ದಾರೆ, ಬೆಳಗಿನ 6 ಗಂಟೆಗೆ ಬಂದು ಬಾಗಿಲು ತಟ್ತಾ ಇದ್ದಾರೆ. ಅವ್ರು ಕಟ್ಟಿಲ್ಲ ಅಂದರೆ ಅವ್ರ ಮೊಬೈಲ್ ಸಮೇತ, ಟ್ರ್ಯಾಕ್ಟರ್ ಸಮೇತ, ಫ್ರಿಡ್ಜ್ ಸಮೇತ ಅವರ ವಸ್ತುಗಳನ್ನು ಮುಟ್ಕೊಳ್ಳಾಕೊಳ್ತಾ ಇದ್ದಾರೆ. ಮುಟ್ಕೊಳ್ಳಾಕೊಳ್ತಾ ನಿಮ್ಗೆ ಏನು ಅಧಿಕಾರ ಇದೆ? ಅಧಿಕಾರ ಕೊಟ್ಟವರು ಯಾರು? ಹಾಗಾಗಿ ಇವತ್ತು ಮಾನ್ಯ SP ಸಾಹೇಬರಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ, ದಯಮಾಡಿ ನಿಮ್ಮ ಜಿಲ್ಲೆಯ ಎಲ್ಲ ಠಾಣೆಗಳಿಗೂ ಒಂದು ಮಾಹಿತಿಯನ್ನು ಕೊಡಬೇಕು, ರೈತರನ್ನು ಕಾಪಾಡಬೇಕು ಅಂತೇಳಿ ಮಾಧ್ಯಮ ಮುಖಾಂತರ ಕೊಡ್ತಾ ಇದ್ದೀವಿ. ಭಕ್ತರಳ್ಳಿ ಪ್ರತೀಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಚಿಕ್ಕಬಳ್ಳಾಪುರ ಜಿಲ್ಲೆ.